ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರಿಂದ ಹಣ ಲೂಟಿ ಮಾಡುತ್ತಿರುವ ನಿಪ್ಪಾಣಿ ನಗರದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಮನಬಂದಂತೆ ಅಮಾಯಕರಿಂದ ವಸೂಲಿ ದಂಧೆ ಹಗಲಿರುಳು ನಡೆಯುತ್ತಿದೆ. ಸರ್ಕಾರದ ನಿಯಮದ ಪ್ರಕಾರ ಆಧಾರ್ ಕಾರ್ಡ್ ನವೀಕರಣ ಅಥವಾ ತಿದ್ದುಪಡಿ ಆನ್ಲೈನ್ ಮತ್ತು ಆಫ್ಲೈನ್ 2024 ನಿಮ್ಮ ಹೆಸರು, ನಿವಾಸ, ಫೋನ್ ಸಂಖ್ಯೆ, ಲಿಂಗ ಮತ್ತು ಜನ್ಮ ದಿನಾಂಕವನ್ನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಟ್ಟಿ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ಮಾರ್ಪಡಿಸಲು ನೀವು ಬಯಸಿದರೆ ನೀವು ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಅಥವಾ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇತ್ತೀಚೆಗೆ ಆಧಾರ್ ನೋಂದಣಿ ಮತ್ತು ನವೀಕರಣಗಳಿಗಾಗಿ ಪರಿಷ್ಕೃತ ನಿಯಮಗಳನ್ನು ರೂಪಿಸುವ ಅಧಿಸೂಚನೆಯನ್ನು ಹೊರಡಿಸಿದೆ. ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನೀವು ನಿಮ್ಮ ಆಧಾರ್ ವಿವರಗಳನ್ನು ಆನ್ಲೈನ್ನಲ್ಲಿ ಆಧಾರ್ ಕಾರ್ಡ್ ವಿವರಗಳನ್ನು ನವೀಕರಿಸುವುದು, ಸಾರ್ವಜನಿಕ ಹೆಸರು, ಹುಟ್ಟಿದ ದಿನಾಂಕ, ವಿಳಾಸ ಮತ್ತು ಲಿಂಗ ವಿವರಗಳನ್ನು ನೀವು ಆನ್ಲೈನ್ನಲ್ಲಿ ನವೀಕರಿಸಬಹುದು. ಆದಾಗ್ಯೂ ಬದಲಾವಣೆಗಳನ್ನು ಮಾಡಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ಗೆ ಲಿಂಕ್ ಮಾಡಬೇಕು. ಆನ್ಲೈನ್ನಲ್ಲಿ ಹೆಸರು, ವಿಳಾಸ, ಲಿಂಗ ಮತ್ತು ಜನ್ಮ ದಿನಾಂಕದ ವಿವರಗಳನ್ನು ನವೀಕರಿಸುವ ಸಲುವಾಗಿ ಕನಿಷ್ಠ ಫೀಸನ್ನು ಸರ್ಕಾರ ನಿಗದಿಪಡಿಸಲಾಗಿದೆ. ಆದರೂ ಸಹ ₹120 ರಿಂದ ₹160ವರೆಗೆ ಬೇರೆ ಬೇರೆ ಕಾರಣ ಹೇಳಿ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಟೆಂಡರ್ ಪಡೆದಿರುವ ದಲ್ಲಾಳಿಗಳಿಂದ ಲೂಟಿ. नंबर लिख कर उतारावर विचारून बघा. नाही विचार ते नाही म्हणते या कामासाठी पाहिजे मॅडम ते होय खरं तुमचं डॉक्युमेंट पाहिजे. शेती कामासाठी पाहिजे मॅडम काका पाहिजे लिंक करणार आहे ना आधार कार्ड हां आधार कार्ड नंबर कुणाचं कळत ते आणि आधार कार्ड किती ₹160 खर्च आहे. 100 160 160 जे आमच्या मुलग्याला काय करायचं असं यायला पाहिजे कार्ड नाही काय बरोबर आहे आहे की बरोबर पण चालते की चालते नाही एक नंबरला का सगळ्यांना दोन नाव आहे एक नंबर दोन काय दोन आहे ते दोन झालं तर होतंय की होतं दोन झालं ना स्कॅन झाल्यावर दिसते सगळं ऑलरेडी. दोन काय दोन करणार मला दोघांना मग हां 320. त्यानंतर मग बाकी नंबर लिंक करायचं होतं काय करायचं नंबर लिंक आधार कार्ड किती नाही किती घेते 100 160